ನಾನು ಮನಸ್ಸಲ್ಲಿ ಅನ್ಕೊಂಡೆ ಅವರು ಇರುವಂತ ನಿಯತ್ತು ಧರ್ಮ ನಮ್ಮ ಲೀಡರ್ಸ್ ಅಲ್ಲಿ ಇಲ್ಲ ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ ಇರುತ್ತೆ, ಯಾವ ಪಕ್ಷಕ್ಕೂ ಇಲ್ಲ. ನಾನು ಫೋನ್ ಮಾಡಿಲ್ಲ, ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷನೇ. ಆದ್ರೆ ಮುಳಬಾಗಿಲ ಆದಿನಾರಾಯಣ ಅವರು ಗೆಲ್ತಾರೆ ಅಂತ ಹೇಳಿದ್ರು. 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಎಲ್ರಿಗೂ ಗೊತ್ತು, ನಾನು ಏನೇ ಮಾಡಿದ್ರು ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಅಷ್ಟೇ, ನನಗೆ ಇದೇನಿಲ್ಲ. ಅದನ್ನ ಉಲ್ಟಾ ಮಾಡಿದ್ದೆ ಅಂದ್ರೆ ನಮ್ಮ ನಾಯಕರಿಗೆ ಉಲ್ಟಾ ಮಾಡಿದ್ದೆ. ಎಲ್ಲವನ್ನೂ ಎಲ್ಲರೂ ಹೇಳೇ ಮಾಡ್ಬೇಕು ಅಂತ ಇಲ್ಲ, ಅವ್ರೂ ಕೆಲವರು ಮಾಡ್ಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಮಾಡಿದಾಗ ಪಕ್ಷದಿಂದ ಕಿತ್ತಾಕುವಂತ ಪವರು ಇದೆ, ಕಿತ್ತಾಕಬಹುದು. ಕೈವಾಡದಿಂದ ಸೋತಿದ್ದಾರೆ, ಪರವಾಗಿಲ್ಲ, ಸಂತೋಷ. ಸೋಲಾಗಿಲ್ಲ ಅಂತ ಪಾರ್ಟಿನಲ್ಲಿ ಡಿಸ್ಕಷನ್ ಇಟ್ಕೊಂಡ್ಬಿಟ್ಟವ್ರೆ. ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳಿದೆ, ರೆಕಾರ್ಡಿಂಗ್ಸ್ ಮಾಡಿರೋದು ಏನು ಕೇಳಿದೆ, ಕೆಲವೊಂದು ಆಧಾರ ಕಲ್ಸ್ಕೊಟ್ಟಿದ್ವಿ. ಏನಾದ್ರೂ ಮಾಡಿ ಪಾರ್ಟಿನ ಭಾಗ ಮಾಡಬೇಕು ಅಂತಿದ್ದಾರೆ ಅಂತವ್ರು ಆಚೆ ಆಗ್ತಾರೆ. ಇದು ಹೆಂಗ್ ಭಯ ಪಡ್ದೆ ನಾನು ಹೇಳ್ತಾ ಇದ್ದೆ, ನಮ್ಮವರೇ ನಮ್ಗೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ನ. ಆ ತರ ಆಗೋದು ಬೇಡ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ಎಲೆಕ್ಷನ್ ಬರುತ್ತೆ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ ಅಂತ ಹೇಳ್ತಾ ಇಲ್ಲ, ನಾನು ಕಟ್ಟಿರೋದನ್ನ ಉಳಿಸ್ಕೊಳ್ಳೋಣ. ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ, ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ಬ್ಯಾಂಗ್ಳೂರು ರೂರಲ್ ಇನ್ಚಾರ್ಜ್ ತಗೊಂಡು ಅಸೆಂಬ್ಲಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿ ಇವತ್ತವರೆಗೂ ಅವರು ನಮ್ಮ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಇನ್ಚಾರ್ಜ್ ಇರೋದಕ್ಕೆ ಬರ್ತಾ ಆವಾಗ ಬಂದು ಪಕ್ಷದವರನ್ನ ಗುರುತಿಸಿ ಪಕ್ಷಕ್ಕೆ ಏನ್ ಬೇಕು ನಮ್ಮಿಂದ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಮ ಅಭಿಷೇಕ್ ಶೆಟ್ಟಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನನ್ ಅವರು, ನೀಲಕಂಠನ್ ಅವರು ನಮ್ಮಲ್ಲಿ ಇಲ್ಲ, ಆದ್ರೂ ಮಹಿಳಾ ಕಾಂಗ್ರೆಸ್, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಲಿಂಗರೆಡ್ಡಿನ, ಉದ್ದೂರ್ಸಿನ ಆಲಂಗೂರ್ ಶಿವಣ್ಣ ಅವರು ಇದ್ದಾರೆ. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ನೀವೆಲ್ಲರೂ ಇದ್ದಾರೆ. ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮೆಲ್ಲರಿಗೂ ನಾಯಕರಾದಂತಹ ಆದಿನಾರಾಯಣ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ನಾವು ಸಿಂಪಲ್ ಆಗಿ ಕೆಲವೊಂದು ವಿಚಾರಗಳನ್ನು ಮಾತಾಡ್ತೀವಿ. ನಿನ್ನೆ ಹೇಳಿದ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾರೆ ಅವರು, ನಾನು ಈ ತರ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲೆಲ್ಲ ಸೋತಿದ್ದಾರೆ ಅಲ್ಲೆಲ್ಲ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಅವಾಗ ಮನಸ್ಸಲ್ಲಿ ಅನ್ಕೊಂಡೆ, ಅವ್ರು ಇರುವಂತ ನಿಯತ್ತು ಧರ್ಮ ನಮ್ಮ ಲೀಡರ್ಸ್ ಅಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡೆ. ಡೆಲ್ಲಿಯಿಂದ ಅವರು ನಮ್ಮನ್ನು ಹುಡ್ಕೊಂಡು ಅವ್ರು ಫ್ಲೈಟ್ ಟಿಕೆಟ್ ಹಾಕೊಂಡು, ಅವ್ರು ಕಾರ್ ಮಾಡ್ಕೊಂಡು, ಅವ್ರು ಡೀಸೆಲ್ ಹಾಕೊಂಡು, ಅವ್ರು ಊಟ ತಿಳ್ಕೊಂಡು, ಅವ್ರ ಕಾಫಿ ಕುಡ್ಕೊಂಡು, ನೀವ್ಯಾರಾದ್ರೂ ಕಾಫಿ ಕೊಡಿಸ್ತಾರಪ್ಪ ಅವ್ರಿಗೆ? ಕೊಡ್ಸಿದ್ರೆ ಯಾರಾದ್ರೂ ಕಾಫಿ ಕೊಡ್ಸಿದ್ರೆ? ಇಲ್ಲಿ ಆಫೀಸ್, ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ, ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ. ಅವ್ರ ಇದ್ರಲ್ಲಿ ನಮ್ಮನ್ನ, ಪಕ್ಷದವರನ್ನ, ನೀವ್ ಹೆಂಗಿದ್ದೀರಾ, ಏನಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನಿಮ್ಗೇನಾದ್ರೂ ನನ್ನ ಕಡೆಯಿಂದ ಬೇಕಾ, ನಾನೇನಾದ್ರೂ ಸಪೋರ್ಟ್ ಮಾಡ್ಬೇಕಂತಾಗ ಅವ್ರು ಅಲ್ಲಿಂದ ಹುಡ್ಕೊಂಡು ಡೆಲ್ಲಿಯಿಂದ ಬೆಂಗಳೂರಿಗೆ ಹುಡ್ಕೊಂಡು ನಮ್ಮನ್ನು ಬರ್ತಾರೆ. ಆದ್ರೆ ನಾವ್ ಹೆಂಗಿದೀವಿ ಅಂತ ಹೇಳಿದ್ರೆ, ನಾನು ಫೋನ್ ಮಾಡಿಲ್ಲ, ನನಗೇನು ಏನಿಲ್ಲ. ನಾಳೆ ಪಕ್ಷದಲ್ಲಿ ನಂಗೆ ಇರುತ್ತೆ, ಏನಿಲ್ಲ, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲಸಗಳು, ಅವ್ರ ತೊಂದರೆಗಳಿದ್ದಾಗ ಅವಾಗ ಏನಿಲ್ಲಪ್ಪ, ಇವಾಗ ಏನಕ್ಕೆ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಏನಂದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ತಂದಾಗಿಂದ, ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ. ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ, ಟಿವಿ ತಂದಿರೋದ್ರಿಂದ, ಇಂಟರ್ನೆಟ್ ತಂದಿರೋದ್ರಿಂದ, HL ಫ್ಯಾಕ್ಟ್ರಿ, BHL ಫ್ಯಾಕ್ಟ್ರಿ, NGF ಫ್ಯಾಕ್ಟ್ರಿ, ITI ಫ್ಯಾಕ್ಟ್ರಿ, ಮೈಸೂರು ಸೋಪು, ಇಂಥದೆಲ್ಲ ನಮ್ಮ ಮೈಸೂರು ಮಹಾರಾಜ ಆದ್ಮೇಲೆ ಏನಾದ್ರೂ ಮಾಡಿರುವಂತ ಚರಿತ್ರೆ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ ಇದೆ, ಯಾವ ಪಕ್ಷಕ್ಕೂ ಇಲ್ಲ. ಈ ದೇಶದಲ್ಲಿ ಬ್ರಿಟಿಷರು ಅವ್ರು ನಮ್ಮನ್ನು ಬಿಟ್ಟು ಹೊರಡಬೇಕಂದ್ರೆ 14,000 ಕಿಲೋಮೀಟರ್ ರೈಲ್ವೆ ಲೈನ್ ಬಿಟ್ಟು ಹೋಗಿದ್ರು. ಇವತ್ತು ಎಷ್ಟು ಸಾವಿರ, 1,00,000 ಕಿಲೋಮೀಟರ್ ಮೇಲೆ ಹೋಗಿದೆ. ಅದ್ಯಾರು ಮಾಡೋದು? ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು, ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದಂತಹ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ರೆ, ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷನೇ. ಗೊತ್ತಾ ಇಲ್ವಾ? ರಾಜೀವ್ ಗಾಂಧಿ ಅವರು ಪ್ರಾಣ ಬಿಟ್ರ, ಇಂದಿರಾ ಗಾಂಧಿ ಅವರು ಪ್ರಾಣ ಬಿಟ್ರ, ಎಷ್ಟು ಜನ, ಮಹಾತ್ಮ ಗಾಂಧಿ ಅವರು, ಮಹಾತ್ಮ ಗಾಂಧಿ ಅವರು ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡಲಿರೋದವರು ನಮ್ಗೆ ತುಂಬಾ ಇದು. ಯಾಕಂದ್ರೆ ದೇಶವನ್ನ ಕಾಪಾಡ್ಕೊಂಡು ಬಂದಿದ್ದವರು. ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿ ಅವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸೇರಿಸ್ಕೋಬಾರ್ದು. ಅವರು ನಮ್ಮ ರತ್ನಗಳು, ನಮ್ಮ ಡೈಮಂಡ್ಸ್, ಕೊಯ್ನೂರು ಡೈಮಂಡ್, ಅವ್ರನ್ನೆಲ್ಲ ನಾವು ಸೇರಿಸ್ಕೋಬಾರ್ದು. ಅವರೆಲ್ಲ ಡೈಮಂಡ್ ಕಟ್ಟದಲ್ಲಿ ಇಟ್ಕೋಬೇಕು, ಅವರೆಲ್ಲ ಡೈಮಂಡ್ಸ್ ನಮಗೆ. ಆ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವತ್ತು ನಮ್ಮ ಎಲೆಕ್ಷನ್ 2023 ಎಲೆಕ್ಷನ್ ನಡೀಬೇಕಂದ್ರೆ ಅಭಿಷೇಕ್ ಸರ್ ಅವರು ಬಂದು ಕೋಲಾರಕ್ಕೆ ಬಂದರು, ನಾಗನಾಥ್ ಸೋಮಣ್ಣ ಅವ್ರ ಮನೆಗೆ ಬಂದರು. ನನಗೇನೇನಂದ್ರೆ
ನೀನ್ ಗೆಲ್ಲೋದು ಗ್ಯಾರಂಟಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಮಿನೇಷನ್ಸ್ ಆಯ್ತು ಒಂದು 4-5 ದಿವಸ ಆದ್ಮೇಲೆ ನೀನ್ ಗೆಲ್ಲೋದು ಗ್ಯಾರಂಟಿ ಇಲ್ಲ, ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಆದ್ರೆ ಮುಳಬಾಗಲ್ ಆದಿನಾರಾಯಣ ಅವರು ಗೆಲ್ತಾರೆ ಅಂತ ಹೇಳಿದ್ರೆ ಆದಿನಾರಾಯಣ ಅವರು ಗೆಲ್ತಾರೆ. ಸರ್ ನೀವು ಸೋಲ್ಡ್ ಕೋಲಾರ ನಾಗನಾಥ್ ಸೋಮನಾಥ್ ಹೌಸ್ ಆಫ್ಟರ್ ಎಲೆಕ್ಷನ್ ನಾಮಿನೇಷನ್ ಕಂಪ್ಲೀಟೆಡ್ for 3-4 days. That time you come and meet me. Kolar is a week. Yes, one day week. Kolar is a week. You please take it in a serious election. Is Mulbagal candidate Adinarayana, I think he'll win. Just 8,000-6,000 votes his balance is there. I'll send to some funds, then he'll buy that. ಅಂತ ಹೇಳಿದ್ರು. ಅವಾಗ ಏನೋ ಒಂದು 5,000 ಕೊಟ್ಟರು, ಆಯ್ತಾ? you give to 5,000 ಹೇಳಿದ್ರು. ಆದ್ರೆ 100% ಅಭಿಷೇಕ್ ಸರ್ ಹೇಳಿದ್ದು ನಿಜ, ಅವ್ರು ಹೇಳಿದ್ದು ನಿಜ, 100% ನಿಜ, ಸುಳ್ಳಲ್ಲ, ಅವ್ರ ರಿಪೋರ್ಟ್ ಸುಳ್ಳಲ್ಲ. ಆದ್ರೆ ಅದನ್ನ ಉಲ್ಟಾ ಮಾಡಿದ್ದಾರೆ ಅಂದ್ರೆ ನಮ್ಮ ನಾಯಕರಿಗೆ ಉಲ್ಟಾ ಮಾಡಿದ್ದಾರೆ. ಎಲ್ಲೋ ನಮ್ಮ ನಾಯಕರು ಎಬ್ಬಳಿ ಹತ್ರ ಕೆಲವರು, 4 ರೋಡಲ್ಲಿ ಕೆಲವರು, ಗುಟ್ಟಲ್ಲಿ ಕಡೆ ಕೆಲವರು, ತಂಬಳ್ಳಿ ಕಡೆ ಕೆಲವರು, ಅಗ್ರಂ ಫಾರೆಸ್ಟ್ ಕಡೆ ಕೆಲವರು, ಈ ತರ ಆಗೋಗ್ಬಿಡ್ತು. ಏನ್ ಮಾಡ್ತಾಗುತ್ತೆ? ಎಲ್ಲರೂ ಪಾರ್ಟಿ ಮಾಡ್ತಾರೆ. ದಯವಿಟ್ಟು ನಾವು ಹೇಳೋದಷ್ಟೇ, ನಾನು 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಮಾಡಿ ಎಲ್ರಿಗೂ ಗೊತ್ತು. ನಾನು ಏನೇ ಮಾಡಿದ್ರು ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಅಷ್ಟೇ, ನನಗೆ ಇದೇನಿಲ್ಲ. ಆದ್ರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೇದಾಗಿಲ್ಲ, ನನಗೂ ಒಳ್ಳೇದಾಗಿಲ್ಲ, ನನಗೆ ಬೇಡ ಮಾಡಿದಿರುವಂತ ಲೀಡರ್ಗೂ ಯಾರಿಗೂ ಒಳ್ಳೇದಾಗಿಲ್ಲ. ಯಾಕಂದ್ರೆ ರೈತ ಏನಪ್ಪ ಒಬ್ಬರಿಲ್ಲ, ಯಾರಿಗೂ ಇಲ್ಲ. ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದ್ರೂ ಗುರುಸುವಂತ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ. ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಇರೋದು. ಅದರಿಂದ ಏನೇ ವ್ಯತ್ಯಾಸಗಳಿದ್ರು ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಸರಿಪಡಿಸ್ಕೊಂಡು ಹೋಗೋದೇ ನಮ್ಮ ಪದ್ಧತಿ. ಖಂಡಿತವಾಗ್ಲೂ ಸರಿಪಡಿಸ್ಕೊಂಡು ಹೋಗ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಓನರ್ ಡಿಸಿಷನ್ ತಗೊಳ್ಳಕ್ ಆಗುತ್ತೆ. ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದೆ, ಯಾವ್ದೋ ನೀವು ಈ ಗ್ಯಾರಂಟಿ ವಿಚಾರಗಳಲ್ಲಿ ಹೇಳಿದ್ದಾರೆ, ಮಾಡಿದ್ದಾರೆ ಯಾರು ಅಂತ. 100% ಹೇಳ್ತೀನಿ, ನನಗೂ ಗೊತ್ತಿಲ್ಲ ಅದು ಮಾಡಿರೋದು. ಆದ್ರೆ ಅದನ್ನ ತೀರ್ಮಾನ ಮಾಡುವಂತ ಅಧಿಕಾರ ಆದಿನಾರಾಯಣ ಅವರಿಗಿದೆ. ಅವ್ರು ಮಾಡುವಂತ ಶಕ್ತಿ ಅವರಿಗೆ ಮಾಡ್ಬೋದು, ಅದನ್ನು ತಪ್ಪನ್ನಕ್ಕಾಗೋದಿಲ್ಲ. ಎಲ್ಲರೂ ಹೇಳೇ ಮಾಡ್ಬೇಕು ಅಂತ ಇಲ್ಲ, ಅವರು ಕೆಲವರು ಮಾಡ್ಬೇಕಾಗ್ತದೆ. ಅದನ್ನ ನಾವು ತಪ್ಪನ್ನಕ್ಕಾಗೋದಿಲ್ಲ. ಅದನ್ನ ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು, ಅವ್ರ ಉದ್ದೇಶದಲ್ಲಿ ಏನೋ ಮಾಡಿದ್ದಾರೆ, ಏನೋ ಇದೆ, ಅಲ್ಲಿ ತಪ್ಪುಗಳಾಗಬೇಕಾದ್ರೆ ನಾವು ಮಾತಾಡ್ಬೋದು. ಅದರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಹೆಂಗ್ ಮಾಡ್ಕೊಳ್ಳೋದು, ಕೂಗಾಕೊಳ್ಳೋದು, ಇದೆಲ್ಲ ಪದ್ಧತಿಗಳೆಲ್ಲ, ಇದಂತ ಸಿದ್ಧಾಂತಗಳಲ್ಲ. ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಮಾಡಿದಾಗ ಪಕ್ಷದಿಂದ ಕಿತ್ತಾಕುವಂತ ಪವರು ಇದೆ. ಕಿತ್ತಾಕ್ಬೋದು. ಇದೆಲ್ಲ ನೀವು ಯೋಚನೆ ಮಾಡ್ಕೊಂಡಿದ್ವಿ. ಪಕ್ಷವನ್ನು ಕಟ್ಟಿ ಈಗ ನಾವೇನ್ ಮಾಡಿದ್ವಿ, BCC ಬ್ಯಾಂಕ್ ಅಲ್ಲಿ ಸೋತ್ವಿ, ಕರೆಕ್ಟಾ? ಏನಪ್ಪಾ, BCC ಬ್ಯಾಂಕ್ ಅಲ್ಲಿ ಮುಳಬಾಗಿಲಿಂದ 2 ಕಂಟೆಸ್ಟ್ ಮಾಡಿದ್ವಿ ನಾವು. ಒಂದು ಸರ್ವಜ್ಞಗೌಡರು ಕಂಟೆಸ್ಟ್ ಮಾಡಿದ್ದು, ಒಂದು ನಾನು ಕಂಟೆಸ್ಟ್ ಮಾಡಿದ್ದೆ. ನಾನು ಇನಾಮಿನೇಸ್ ಆಯ್ತು. TAPS 9 ವೋಟ್ ಇದ್ದು ನಾನು ಇನಾಮಿನೇಸ್ ಆದೆ. ಅವರು ಸೋತ್ರು, 1 ವೋಟಲ್ಲಿ ಸೋತ್ರು. ತಿರ್ಗಾ ಏನ್ ಮಾಡಿದ್ವಿ, ಡೈರಿ ಮಾಡಿದ್ವಿ. ಡೈರಿ ಜಾಗ ಸೋತ್ರು. ಡೈರಿಗಾದಾಗ 100% ಅವ್ರು ಸೋಲುವಂತ ಕ್ಯಾಂಡಿಡೇಟ್ ಅಲ್ಲ, ಗೆಲ್ತಾ ಇದ್ರು. ಅದ್ರಲ್ಲೂ ನಮ್ಮವ್ರದ್ದು ಕೆಲವರು ಕೈವಾಡ ಇದೆ. ಆ ಕೈವಾಡದಿಂದ ಸೋತಿದ್ದಾರೆ. ಪರವಾಗಿಲ್ಲ, ಸಂತೋಷ. ಸೋಲು ಗೆಲುವು ಇದ್ದೇ ಇರುತ್ತೆ, ಅದೇನು ಕಾಮನ್ ಆಗಿರುತ್ತೆ. ಸೋಲು ಗೆಲುವು ಅನ್ನೋದು ಕಾಮನ್ ಆಗಿರ್ತದೆ. ಆದ್ರೆ ಇನ್ನು ಮೇಲೆ ಆದ್ರೂ ಮುಳಬಾಗಿಲು ತಾಲೂಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ. ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್, ಎಕ್ಸ್ಟ್ರಾ ಏನು ಮಾಡ್ಬೇಕಾಗಿಲ್ಲ. 2000 ನಾವು ಎಷ್ಟು 21-22 ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಬಂದಿದೆ. ಯಾವಾಗದು ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಇವೆಲ್ಲರೂ ಸೇರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡಿ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಂದ್ರೆ ನಾನು ಬಿಜೆಪಿ ಮಾಡಿದ್ದಾರೆ ಸಪೋರ್ಟ್. ಇಂಡಿಪೆಂಡೆಂಟ್ 24 ಪಂಚಾಯತಿ ಅಧ್ಯಕ್ಷ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ 24 ಮಾಡ್ಕೋ ಇಲ್ವಾ? ಏನಪ್ಪ ಸರ್ವಜ್ಞಗೌಡ ರಾಜನ ಮಾಡ್ಕೋ ಇಲ್ಲ? ಏನ 24 ಪಂಚಾಯತಿ ಮಾಡಿ 22 ಚೇರ್ಮನ್, 2 ಎಕ್ಸ್ಟ್ರಾ ವೈಸ್ ಪ್ರೆಸಿಡೆಂಟ್ ಕ್ಯಾಟಗರೀಸ್ ಅಲ್ಲಿ ಹೋಗಿತ್ತು. ಯಾಕೆ ಗೆಲ್ಲಕ್ಕಾಗಿಲ್ವಾ? ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಮಾಡಿಕೊಂಡಿಲ್ವಾ? ಯಾಕೆ 6 ಜಿಲ್ಲಾ ಪಂಚಾಯತಿ ಇದ್ದೀವಿ ನಾವು? ಇಷ್ಟೆಲ್ಲ ಮಾಡಿಲ್ವಾ ನಾವು? ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ, ಇಲ್ಲ ಅಂತ ನೀವು ಅನ್ಕೋಬೇಡ್ರಿ, ಗಟ್ಟಿಯಾಗಿದೆ. ಅದನ್ನ ಕಾಪಾಡ್ಕೊಂಡ್ರೆ ಸಾಕು. ನಾವು ಅದನ್ನ ಕಾಪಾಡ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಾಮಿನೀಸ್ ನಾವೇನು ಕೊಟ್ಟಿದ್ವಿ ಮೊದಲು, ನೀಲಕಂಠನವರು ಅಮಾನನವರು ತೀರ್ಮಾನ ಮಾಡಿ ಏನು ಕೊಟ್ಟಿದ್ರು ಅವತ್ತು ನಾಮಿನಿಗಳು, ಆ ನಾಮಿನಿಗಳು ಇನ್ನ ಯಾವುದೋ ಆಗಿಲ್ಲ. ಕೆಲವೊಂದು ದರ್ಖಾಸ್ತು ಮಾತ್ರ ಆಯ್ತು. ಅದನ್ನು ಈ ಸ್ವಚ್ಛ ಹಾಕ್ಬೇಕಾಗಿತ್ತು. ಏನ್ ಮಾಡಿದ್ರು? ನಿಮ್ದಾಗಿ ನಮ್ದೇ ಆಗಿಲ್ಲ, ಕೋಲಾರದೇ ಆಗಿಲ್ಲ.
ಇನ್ನು ಕೋಲಾರವಾಗಿಲ್ಲ ಅಂತಂದ್ರೆ ಪಾರ್ಟಿನಲ್ಲಿ ಡಿಸ್ಕಷನ್ ಇಟ್ಕೊಂಡ್ಬಿಟ್ಟವ್ರೆ ಅದರಿಂದ ಅದನ್ನ ಕೂಡಲೇ ಅದನ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ. ಅದೇನು ಡೌಟ್ ಏನಿಲ್ಲ. ನೀವು ಒಂದು ಮಾತ್ರ ತಿಳ್ಕೊಳ್ಳಿ, ಪಕ್ಷದ ವಿಚಾರ ಬಂದಾಗ ಒಬ್ಬನ ಕೇಳಿ ಇದೆ ಅಂತ ಕೇಳಿ, ಒಬ್ಬನ ಮಾಡಿದ್ರೆ ಒಬ್ಬರ ಮೇಲೆ ಕೋಪ ಇದ್ದೇ ಇರುತ್ತೆ. ಅದು ಪಕ್ಷದಲ್ಲಿ ಕಾಮನ್. ತಾಳ್ಮೆಯಿಂದ ಇರೋದವ್ರಿಗೆ ಅವಕಾಶ ಸಿಕ್ಕಿದೆ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಕೊಟ್ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಕೋಲಾರಲ್ಲಿ ಅಂತ ಹೇಳಿದ್ರು. ನನಗೆ ತಾಳ್ಮೆ ಸಿಗ್ತಾ ಇಲ್ಲ, ಅವಕಾಶ ಸಿಗ್ತಾ ಇಲ್ಲಪ್ಪ, ಏನ್ ಅವಕಾಶ ಸಿಗ್ತಾ ಇಲ್ವಾ? ಅದೇ ತರ ತಾಳ್ಮೆಯಿಂದ ಇದ್ದಾಗ ನಮಗೆ ಅವಕಾಶ ಸಿಗುತ್ತೆ. ಅವಕಾಶ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಸ್ವಲ್ಪ ತಾಳ್ಮೆ ಅನ್ನೋದು ಒಳ್ಳೇದು. ಅರ್ಜೆಂಟಾಗಿ ಬರೋದು ನೀರಿಲ್ಲದೆ ಬಾವಿ, ನಿಧಾನವಾಗಿ ಬರೋದು ನೀರಿರುವಂತ ಬಾವಿ. ಕುಡಿಯಕ್ಕೆ ನೀರನ್ನ ಸೇರ್ಸೋಬಹುದು ಅದರಲ್ಲಿ. ಅರ್ಜೆಂಟಾಗಿ ಬರೋದು ಇರೋದೇ ಇಲ್ಲ, ಆತರ ಅರ್ಜೆಂಟಾಗಿ ಬರೋದು ಇರೋದಿಲ್ಲ. ಏನೋ ಒಂದು ಡೇಂಜರ್ ಇರುತ್ತೆ ಅದರಲ್ಲಿ. ಆದ್ರಿಂದ ನಿಧಾನವಾಗಿ ಬಂದ್ರೆ ಒಳ್ಳೆದ ಪ್ರಸಾದ ಸಿಗುತ್ತೆ ಅಂತ ನೀವೆಲ್ಲ ತಿಳ್ಕೊಳ್ಳಿ. ಆಮೇಲೆ ಪಾರ್ಟಿಯನ್ನು ಕಟ್ಟೋದಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳಿದೆ, ರೆಕಾರ್ಡಿಂಗ್ಸ್ ಮಾಡಿರೋದು ಅವರು ಏನು ಕೇಳಿದೆ. ಕೆಲವೊಂದು ಆಧಾರ ನಾನು ಕಳ್ಸಿಕೊಟ್ಟಿದ್ದೀನಿ. ನಾನು ಕಳ್ಸಿದ್ದಿಲ್ವಾ ನಿಮ್ಗೆ? ನಾನು ಯಾರು ಬೇರೆಯವ್ರಿಗೆ ಯಾರಿಗೂ ಕಳ್ಸಿಲ್ಲ, ಅವ್ರಿಗೆ ಕಳಿಸ್ಬಿಟ್ಟು ಹೇಳಿದೆ ಏನೇನು ಮಾತಾಡಿದ್ದಾರೆ ಏನು ಅಂತ. ಕೆಲವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನಾದ್ರು ಮಾಡಿ ಪಾರ್ಟಿನ ಭಾಗ ಮಾಡಬೇಕು ಅಂತಿದ್ದಾರೆ. ಅಂತವ್ರು ಆಚೆ ಹಾಕ್ತಾರೆ. ಇದು ಹೆಂಗ್ ಭಯ ಪಡ್ಬಿಟ್ಟು ಡೈರೆಕ್ಟ್ ಓಪನ್ ಆಗಿ ಆಚೆ ಹಾಕ್ತಾರೆ, ಪರವಾಗಿಲ್ಲ. ಅವ್ರನ್ನ ಆಚೆ ಹಾಕ್ಬಿಟ್ಟು ಬೇರೆ ನಾಲ್ಕು, ಯಾಕಂದ್ರೆ ಆಪೋಸಿಷನ್ ಪಾರ್ಟಿಗೆ ಗೊತ್ತಿಲ್ಲ, ಲಿಂಕಲ್ಲಿ ನಿಂತ್ಕೊಂಡು ಮಾಡೋದು ಕೆಲಸ ಅವರು. ಅದಕ್ಕೆ ಅದನ್ನ ಆಚೆ ಹಾಕೋಣ, ಅದೇನು ಸಮಸ್ಯೆ ಅಲ್ಲ. ಏನಾದ್ರು ಸಮಸ್ಯೆ ಇದ್ದಾಗ ನೀವು ಕೇಳಬೇಕಾಗಿತ್ತು ಯಾರನ್ನ ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಪರಿಷತ್ ಕೇಳ್ಬೇಕು ಮೊದಲು. ಇಲ್ಲ ಅಂತಂದ್ರೆ ಜಿಲ್ಲಾ ಕಾಂಗ್ರೆಸ್ ಕೇಳ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಅಭ್ಯರ್ಥಿ ಆದಂತ ಆದಿನಾರಾಯಣ ಅವ್ರನ್ನ ಕೇಳ್ಬೇಕು. ಇವರೆಲ್ಲ ಆದ್ಮೇಲೆ ಅಲ್ಲಿ ಹೋಗ್ಬೇಕು. ಅದು ಬಿಟ್ಟು ಕೂಗಾಡ್ಕೊಂಡು ಏನು ಪ್ರಯೋಜನ ಇಲ್ಲ, ಅದರಿಂದ ಉಪಯೋಗನೇ ಇಲ್ಲ. 3 ಹೋಟೆಲ್ಸ್ ಹೋಗ್ತೀವಿ ನಾವು, ಲೇಡೀಸು ಡೈಲಿದು 3 ಹೋಟೆಲ್ಸ್ ಹೋಗ್ತೀವಿ. ಹೊಟ್ಟೆ ಉಳಿತದೆ, ರಾತ್ರಿ ಆಗಲೂ ಕೆಲಸ ಮಾಡೋದು. ಜೆಂಟ್ಸದು ನಮ್ಮ ಕಡೆ ಇರಲಿಲ್ಲ ಅಂತ ಅದನ್ನ ಯಾರನ್ನ ಪ್ರಶ್ನೆ ಮಾಡೋದು ನಾವು? ಇವತ್ತು ನಮ್ಮ ತಾಲೂಕಿಂದ ಅದನ್ನೇ ಹೇಳ್ತಾ ಇರೋದು. ಯಾಕೆ ಅಭ್ಯರ್ಥಿನೂ ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ನಮ್ಮವರೇ ನಮ್ಗೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಆತರ ಆಗೋದು ಬೇಡ. ಆತರ ಆಗುವಂತದ್ದು ಎಲ್ಲೆಲ್ಲಿ ಗೊತ್ತಿದೆ. ನಾನು ಕೆಲವೊಂದು ಆದಿನಾರಾಯಣ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಏನು ಹೆಂಗೆ ಅನ್ನೋದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಾವೆಲ್ಲೋ ಇದೀವಿ ಅಂದ್ರೆ ನೀವೆಲ್ಲ ಸುಮ್ಮನೆ ಇದೀವಿ ತಿಳ್ಕೊಬೇಡ್ರಿ. ನಮಗೂ ಎಲ್ಲೋ ಒಂದು ಊರಲ್ಲಿ ಅವರು ಇವರು ಒಬ್ಬರೊಬ್ಬರು ಗೊತ್ತಿರೋರು ಇರ್ತಾರೆ. ನಮಗೂ ನಂಬರ್ ಇರ್ತಾವೆ ನಮ್ಮ ಹತ್ರ, ನಮಗೂ ಮೆಸೇಜ್ಗೆ ಬರ್ತಾ ಇರ್ತವೆ. ಅದಕ್ಕೆ ಅಂತಾನೆ ಇಟ್ಕೊಂಡಿರ್ತೀವಿ, ಜನಗಳನ್ನ ಇಟ್ಕೊಂಡಿರ್ತೀವಿ. ಇದೇನು ತಲೆ ಕಳಿಸ್ಕೋಬೇಡ್ರಿ. ಈಗ ನಮಗೆ ನೆಕ್ಸ್ಟು ಇಲ್ಲ ರೆಸ್ಪಾನ್ಸಿಬಲ್ ನವಂಬರ್, ಡಿಸೆಂಬರ್, ಜನವರಿ ನಮ್ಮ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಂಡ್ ಮುನ್ಸಿಪಾಲಿಟಿ 3 ಎಲೆಕ್ಷನ್ಸ್ ಬರುತ್ತೆ ನಮಗೆ. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ಎಲೆಕ್ಷನ್ ಬರುತ್ತೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಅಂಡ್ ಗ್ರಾಮ ಪಂಚಾಯತ್ ಇಷ್ಟು ಎಲೆಕ್ಷನ್ಸ್ ಬರ್ತವೆ. ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಬೇಕು. ಇವತ್ತು ನಮ್ಮ ಆಪೋಸಿಷನ್ ಪಕ್ಷದವರು ಗೆದ್ದಿದ್ದಾರೆ, ಸಂತೋಷ. ಅವ್ರು ಗೆದ್ಕೊಳ್ಳಿ, ನಾವ್ ಯಾರ ಮೇಲೆ ಆರೋಪ ಮಾಡೋದು ಬೇಡ. ಅವ್ರು ಹೆಂಗ್ ಗೆದ್ರು, ಹಂಗೆದ್ರು, ಹಿಂಗೆದ್ರು ಅಂತ ಹೇಳೋದು ಬೇಡ. ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಏನಿದೆಯೋ ಅದನ್ನ ನಾವು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗೋದು ಒಳ್ಳೇದು. ಅದನ್ನ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾ, ಯಾವುದೇ ಕಾರ್ಯಕ್ರಮ ಆಗಲಿ ಆದಿನಾರಾಯಣ ಇದ್ದಾರೆ, ಅವ್ರ ಮೊಬೈಲ್ನಲ್ಲಿ, ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವೆಲ್ಲ ಜೊತೆಗಿರ್ತೀವಿ. ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಸಂದರ್ಭ ಬಂದಾಗ ಅದೇನ್ ಮಾಡ್ಬೇಕು ಮಾಡೋಣ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡೋಣ ಅಂತ ಹೇಳ್ತಾ, ಇವತ್ತು ಎಲ್ಲ ನಮ್ಮ ನಾಯಕರು, ಎಲ್ಲ ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಮುಂಚೂಣಿ ಘಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಇವೆಲ್ಲರೂ ಬಂದಿದ್ದೀರಾ. ಹಳೆ ಕಾಂಗ್ರೆಸ್, ಹೊಸ ಕಾಂಗ್ರೆಸ್ ಅಂತ ಎಲ್ಲ ಕಾಂಗ್ರೆಸ್ ಅಂದ್ರೆ ಒಂದೇ ಕೈ. ಕರೆಕ್ಟ್ ಇಲ್ಲ ರಮಣ? ಒಂದೇ ಕೈ ಕಾಂಗ್ರೆಸ್ ಅಂತ ಒಂದು ಕೈ ಬಿಡುತ್ತಷ್ಟೇ ಅಂತಲ್ಲ. ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ. ಕಾಂಗ್ರೆಸ್ ಪಕ್ಷನ ಕಟ್ಟಿರೋದನ್ನ ಉಳಿಸ್ಕೊಂಡು, ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ ಅಂತ ಹೇಳ್ತಾ ಇಲ್ಲ ನಾನು, ಕಟ್ಟಿರೋದನ್ನ ಉಳಿಸ್ಕೊಳ್ಳೋಣ. ಸ್ವಾತಂತ್ರ್ಯ ಬಂದಾಗಿಂದ ಕಟ್ಟಿರುವಂತ ಪಕ್ಷ ಉಳಿಸ್ಕೊಳ್ಳೋಣ. ನಾವ್ ಯಾವತ್ತೇನು ಮುಂಭಾಗದಲ್ಲಿ ಕಾಂಗ್ರೆಸ್ ವೀಕ್ ಆಗಿರಲಿಲ್ಲ, ನಾವು ಸ್ಟ್ರಾಂಗ್ ಆಗಿದ್ದೀವಿ. ಅವತ್ತಿಂದ ಏನು ಇದೇನಿಲ್ಲ. ನಮ್ಮ ಅಸೆಂಬ್ಲಿನಲ್ಲಿ ಒಂದು 24-25 ಓಟಲ್ಲಿ ಸೋತ್ವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ಓಟ್ಸು ಜಾಸ್ತಿ ಅವ್ರಿಗೆ ಹೋಯ್ತು. ಅದೇನು ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕಾಗ್ತದೆ. ನಾವೆಲ್ಲ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಡೆಲ್ಲಿಯಿಂದ ನಮ್ಮಗೋಸ್ಕರ, ನಮ್ಮ ಪಕ್ಷದಕ್ಕೋಸ್ಕರ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಹೋಗ್ತಿದ್ದಾರೋ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂತ ಹೇಳಿ ಬಂದಿರ್ತಕ್ಕಂಥ ನಮ್ಮ ಅಭಿಷೇಕ್ ಜೊತೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಇದ್ದವ್ರಿಗೆ ನಿಧಾನವಾದರೂ ಒಳ್ಳೇದಾಗುತ್ತೆ.
ಅದಕ್ಕೆ ಎಕ್ಸಾಂಪಲ್ ನಿದರ್ಶನ ನಾನೇ ನಿದರ್ಶನ ಇದ್ದೀನಿ. ಅದರಿಂದ ಕಲೀರಿ ಅಂತ ಹೇಳ್ತಾ ಇವತ್ತು ಅವ್ರ ಬಗ್ಗೆ ಅವ್ರಿಗೆ ಇನ್ನೂ ಒಂದ್ಸಲ ಧನ್ಯವಾದಗಳನ್ನು ನೆಲೆಸಿ ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳನ್ನು ನೆಲೆಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.